ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗಶ್ರೀ. ಸೊ ಲಾಸ್ಟ್ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡಿರೋ ಪ್ರಕಾರ ಸ್ಕ್ರೀನ್ ಟೈಮ್ ಬಗ್ಗೆ ಮಾತಾಡಿದ್ವಿ. ಓಕೆ, ಸೊ ಸ್ಕ್ರೀನ್ ಟೈಮ್ ಬದಲು ನಾವು ಏನೇನು ಆಕ್ಟಿವಿಟೀಸ್ ಮಾಡ್ಬೋದು ಅನ್ನೋದನ್ನೆಲ್ಲ ನೋಡಿದ್ದೀರಾ. ಸೊ ಹೋಪ್ ನೀವು ಅದನ್ನ ಟ್ರೈ ಕೂಡ ಮಾಡಿದ್ದೀರಾ ಮನೆಯಲ್ಲಿ ಅಂತ ನಾನು ಭಾವಿಸ್ತೀನಿ. ಓಕೆ, ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸ್ಕ್ರೀನ್ ಟೈಮ್ ಮೇಲೆ. ಸ್ಕ್ರೀನ್ ಟೈಮ್ ಅಂತ ಹೇಳಿದ್ರೆ ಹೇಗೆ ನಾವು ಯೂಸ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್, ನಾವು ಮಕ್ಕಳಿಗೆ 15 ನಿಮಿಷ ಕೊಡ್ತೀವಿ ಅಥವಾ ಅರ್ಧ ಗಂಟೆ ಕೊಡ್ತೀವಿ ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ರೆ ಅದನ್ನ ನಾವು ಹೇಗೆ ಯುಟಿಲೈಸ್ ಮಾಡ್ಬೋದು, ಮಕ್ಕಳಿಗೆ ಹೇಗೆ ನಾವು ಸ್ಕ್ರೀನ್ ಟೈಮ್ನ ಅವರು ಯೂಸ್ಫುಲ್ ಆಗೋ ತರ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಸೊ ಹೀಗಿರುವಾಗ ನಾವು ಏನ್ ಮಾಡ್ಬೇಕು, ಮಕ್ಕಳಿಗೆ ನಾವು ಹೇಗೆ ಸ್ಕ್ರೀನ್ ಟೈಮ್ನ ಅವ್ರಿಗೆ ಒಳ್ಳೆ ಆಗೋ ರೀತಿನಲ್ಲಿ ನಾವು ಹೇಗೆ ಯೂಸ್ ಮಾಡಬೇಕು. ನಮ್ಗಿವಾಗ 2 ವರ್ಷ 3 ವರ್ಷ 4 ವರ್ಷ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನಾವು ಅವ್ರ ಜೊತೆ, ನಾನು ಆಲ್ರೆಡಿ ಹೇಳಿದೆ, ಮಕ್ಕಳು ಒಂದು ಸರ್ಟನ್ ಏಜ್ ಬರೋವರೆಗೂ ಕೂಡ ವೆನ್ ಎವರ್ ಯು ಗಿವ್ ಮೊಬೈಲ್, ನೀವು ಯಾರಾದ್ರೂ ಒಬ್ರು ಪೇರೆಂಟ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಅವ್ರ ಜೊತೆನಲ್ಲಿ ಇರೋದು ಬಹಳ ಇಂಪಾರ್ಟೆಂಟ್. ಮಾನಿಟರಿಂಗ್ ಇಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಾನಿಟರಿಂಗ್, ಅಬ್ಸರ್ವಿಂಗ್, ಅವ್ರ ಜೊತೆ ಇನ್ವಾಲ್ವ್ಮೆಂಟ್, ಇದು 3 ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಚಿಕ್ಕ ಮಕ್ಕಳ ಬಗ್ಗೆ ಮಾತಾಡ್ತಿರೋದ್ರಿಂದ ನಾರ್ಮಲಿ ನಾವು ಯಾತಕ್ಕೆ ಕೊಡ್ತೀವಿ ಮೊಬೈಲು, ಮಕ್ಕಳು ಅದ್ರಲ್ಲಿ ಏನೇನು ನೋಡ್ತಾರೆ, ರೈಮ್ಸ್ ನೋಡ್ತಾರೆ, ಹೌದಾ, ಅಥವಾ ಏನೋ ಕತೆಗಳು ಕೇಳ್ತಾರೆ, ಅಥವಾ ಹಾಡುಗಳನ್ನ ನೋಡ್ತಾ ಇರ್ತಾರೆ. ಸೊ ಸುಮ್ಮನೆ ಹಿಂಗೆ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ಏನ್ ಬರುತ್ತೋ ಆಮೇಲೆ ಅದನ್ನೇ ನೋಡ್ತಾ ಹೋಗ್ತಾರೆ, ಕರೆಕ್ಟ್ ಅಲ್ವಾ? ಸೊ ಈ ರೀತಿ ಮಾಡುವಾಗ ಏನಾಗುತ್ತೆ, ನಮ್ಗೆ ಟೈಮ್ ಗೊತ್ತಾಗಲ್ಲ, ಎಷ್ಟು ಮಕ್ಕಳು ಯೂಸ್ ಮಾಡ್ತಾನೆ ಇದ್ದಾರೆ ಅನ್ನೋದು ಗೊತ್ತಾಗಲ್ಲ. ಅಂಡ್ ಸೆಕೆಂಡ್, ಮಕ್ಕಳು ಏನ್ ಕಲಿತಿದ್ದಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗಲ್ಲ. ಬಿಕಾಸ್ ಯೂಟ್ಯೂಬ್ ಅಥವಾ ಫೇಸ್ಬುಕ್ ಏನೇ ನೀವು ಮಕ್ಕಳಿಗೆ ಮೊಬೈಲ್ ಯೂಸ್ ಮಾಡ್ತಾ ಇರುವಾಗ ವಿ ಕಾಂಟ್ ಕಂಟ್ರೋಲ್ ಇಟ್. ಸೊ ಅದೇನೇನೋ ಬರ್ತಾ ಹೋಗುತ್ತೆ, ಸಮಥಿಂಗ್ಸ್ ವಿಚ್ ಕಿಡ್ಸ್ ನಾಟ್ ರಿಕ್ವೈರ್ಡ್ ಟು ಸಿ. ಕೆಲವೊಂದ್ಸರಿ ವಾಯ್ಲೆನ್ಸ್ ಇರುತ್ತೆ, ಹೊಡೆದಾಟ ಬಡದಾಟ ಇರುತ್ತೆ. ಸೊ ಇದೆಲ್ಲವೂ ಕೂಡ ನಾವು ಮಕ್ಕಳಿಂದ ಸ್ವಲ್ಪ ದೂರ ಇಡೋದು ಬೆಟರ್ ಅಲ್ವಾ? ಸೊ ನಾವು ಮನೆಯಲ್ಲೇನೆ ಜಗಳ ಮಾಡಲ್ಲ ಮಕ್ಕಳ ಮುಂದೆ. ಸೊ ವಿ ಮೇಕ್ ದಟ್ ಡಿಸ್ಟೆನ್ಸ್, ಬಿಕಾಸ್ ಮಕ್ಕಳಿಗೆ ಅದು ತಿಳಿಯೋ ಅವಶ್ಯಕತೆ ಇಲ್ಲ. ಈ ಏಜ್ಗೆನೆ ಅದ್ರ ಬಗ್ಗೆ ಆ ತರ ನೆಗೆಟಿವ್ ಥಾಟ್ಸ್ ಮಕ್ಕಳಿಗೆ ಬರೋದು ಬೇಡ ಅನ್ನೋದು ನಮ್ಗೆ ಗೊತ್ತಿರುತ್ತೆ, ಕರೆಕ್ಟಾ? ಇವೆಷ್ಟೆಲ್ಲ ಮಾಡಿನೂ ಕೂಡ ಮಕ್ಕಳಿಗೆ ನಮ್ಗೆ ಗೊತ್ತಿಲ್ದಂಗೆನೆ ಮಕ್ಕಳು ಮೊಬೈಲಲ್ಲಿ ನೋಡ್ತಾ ಇದ್ದಾರೆ, ವಾಯ್ಲೆನ್ಸ್ ನ ನೋಡ್ತಾ ಇದ್ದಾರೆ ಅಂತ ಹೇಳಿದಾಗ, ಸೊ ಅಂಡ್ ಅದಾದ್ಮೇಲೆ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಅದು ಮಕ್ಕಳ ಬಿಹೇವಿಯರ್ ಮೇಲೂ ಕೂಡ ಇನ್ಫ್ಲೂಯೆನ್ಸ್ ಆಗ್ತಾ ಹೋಗುತ್ತೆ. ಓಕೆ, ಹೇಗೆ ಮಾಡೋದು ಇದನ್ನ ಅಂತ ಹೇಳಿದ್ರೆ, ನೀವು ಒಂದು ಪ್ಲಾನರ್ ಮಾಡ್ಕೊಳ್ಳಿ. ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಾವು ಮಕ್ಕಳನ್ನ ಸ್ಕೂಲ್ ಕಳಿಸ್ಬಿಟ್ರೆ, ಸೊ ಸ್ಕೂಲಲ್ಲೇನೆ ಅವ್ರೆಲ್ಲಾನು ಕಲಿಬೇಕು ಅಂತ ಹೇಳೋದು ಇಟ್ಸ್ ವೆರಿ ರಾಂಗ್. ಸರ್ಟನ್ ವಿಷಯಗಳನ್ನ ಅವರು ಸ್ಕೂಲಲ್ಲಿ ಕಲಿತಾರೆ, ಸರ್ಟನ್ ವಿಷಯಗಳನ್ನ ಅವರು ಮನೆಯಲ್ಲಿ ಕಲಿತಾರೆ. ನಿಮ್ಗೆ ಒಂದು ಇಂಟ್ರೆಸ್ಟ್ಗಳಿರುತ್ತಲ್ವಾ, ನನ್ನ ಮಗುಗೆ ನಾನು ಇಂಥದ್ದು ಹೇಳ್ಕೊಡ್ಬೇಕು ಅನ್ನೋದು ನಿಮ್ಮ ಇಂಟ್ರೆಸ್ಟ್ ಇರುತ್ತಲ್ವಾ, ಅದನ್ನೇ ತಗೊಳ್ಳಿ. ನಿಮ್ದೊಂದೇ ಇಂಟ್ರೆಸ್ಟ್ ಸಾಕಾಗೋದಿಲ್ಲ, ಅದಕ್ಕೆ ಮಕ್ಳಿಗೂ ಕೂಡ ಅದು ಇಂಟ್ರೆಸ್ಟ್ ಇದೆಯಾ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಇಫ್ ಎವ್ರಿಥಿಂಗ್ ಗೆಟ್ ಟುಗೆದರ್, ಅವಾಗ ಏನ್ ಮಾಡಿ, ಒಂದು ಪ್ಲಾನ್ ತರ ಮಾಡಿ. ಇವಾಗ ಸ್ಕೂಲಲ್ಲೆಲ್ಲಾನು ಕೂಡ ನಾವು ಮಾಡ್ಕೊಳ್ತೀವಿ, ಈ ವಾರ ಅಥವಾ ಈ ದಿನ ಇದಿದ್ ಹೇಳ್ಕೊಡ್ಬೇಕು. ಸೇಮ್ ಅದೇ ತರ ನೀವು ಒಂದು ಚಾರ್ಟ್ ಮಾಡ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್, ನಾನು ನೋಡಿರೋ ಪ್ರಕಾರ ಒಂದು ರೇಂಜ್ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಆದ್ರೆ ಫೋನಿಕ್ಸ್ ಹೇಳ್ಕೊಡ್ತಿರ್ತಾರೆ, ಹೇಳ್ಕೊಡ್ಬೇಕು, ಮಕ್ಕಳು ಫೋನಿಕ್ಸ್ ನೋಡ್ತಾ ಇದ್ರೆ ಈಸಿಯಾಗಿ ಕಲಿತಾರೆ ಅಂತ ಹೇಳಿ. ಓಕೆ, ನಿಮ್ದು ಆ ರೀತಿ ಇತ್ತು ಅಂತ ಹೇಳಿದ್ರೆ ನೀವೊಂದು ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಇವತ್ತು ಈ ವಾರ ಮಗು ಇಷ್ಟು ಕಲಿಬೇಕು ಅಂತ ಹೇಳಿದಾಗ, ಅಥವಾ ರೈಮ್ಸೇ ತಗೊಳ್ಳಿ ಟು ಡಿಸ್ಕಸ್, ಇಟ್ಸ್ ಈಸಿ ಟು ಡಿಸ್ಕಸ್. ರೈಮ್ಸ್ ತಗೊಂಡ್ರಿ ಅಂತ ಹೇಳಿದ್ರೆ ಒಂದ್ 4 ರೈಮ್ಸ್ ತಗೊಂಡ್ರಿ, ಇದು ತುಂಬಾ ಚೆನ್ನಾಗಿದೆ, ನನ್ನ ಸ್ಕೂಲಲ್ಲಿ ನನ್ನ ಮಗ ಹೋಗ್ತಿರೋ ಸ್ಕೂಲಲ್ಲಿ ಇದು ಕಲಿಸ್ತಾ ಇಲ್ಲ, ನಾನು ಕಲಿಸೋಣ, ಚೆನ್ನಾಗಿದೆ ಇದು ಅಂತ ನಿಮ್ಗೆ ಅನ್ನಿಸ್ತು ಅನ್ಕೊಳ್ಳಿ. ಅವಾಗ ಏನ್ ಮಾಡಿ, ಮಗುಗೆ ಅದನ್ನ ನೀವು 1 ಸರಿ ತೋರಿಸ್ತೀರಾ, ಓಕೆ, 2 ಸರಿ ತೋರಿಸ್ತೀರಾ. ಅದಾದ್ಮೇಲೆ ಏನ್ ಮಾಡಿ, ನಾರ್ಮಲಿ ಹೇಗೆ ಹೋಗ್ಬಿಡ್ತಾರೆ, ಲೈಕ್ ಅದನ್ನ ಸ್ಕ್ರಾಲ್ ಮಾಡ್ಕೋತಾ ಹೋಗ್ತಾರೆ. ಅದನ್ನ ಮಾಡೋ ಬದಲು ರಿಪೀಟೆಡ್ ಆಗಿ ಅದನ್ನೇ ಕೇಳಿಸಿ ಎಲ್ಲಿವರೆಗೂ ಅಂತ ಹೇಳಿದ್ರೆ ಮಗುಗದು ಬರಬೇಕು. ಓಕೆ, ಸೊ ಅದನ್ನ ನೋಡ್ದೇನೆ ಅಥವಾ ಆ ಮ್ಯೂಸಿಕ್ ಇಲ್ದೇನೆ ಮಗು ಅದು ಹೇಳೋ ತರ ಆಗ್ಬೇಕು. ಅಲ್ಲಿವರೆಗೂ ಕೂಡ ನೀವೇನ್ ಮಾಡಿ, ಅದನ್ನೇ ರಿಪಿಟೇಷನ್ ಮಾಡಿಸಿ. ಓಕೆ, ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿರೋ ತರ ಕೈಯಲ್ಲಿ ಮೊಬೈಲ್ನ ಕೊಡಬೇಡಿ. ಯಾಕಂದ್ರೆ ಕೈಯಲ್ಲಿ ಮೊಬೈಲ್ ಕೊಟ್ಟಾಗ ಏನಾಗುತ್ತೆ, ಇಂಟ್ರಾಕ್ಷನ್ ಆಗಲ್ಲ, ಸಿಂಗಲ್ ವೇ ಕಮ್ಯುನಿಕೇಶನ್ ಆಗ್ಬಿಡುತ್ತೆ. ಬರೀ ಕೇಳಿಸ್ಕೊತಾ ಇರ್ತಾರೆ, ಅದಕ್ಕೇನು ರೆಸ್ಪಾನ್ಸ್ ಸಿಗಲ್ಲ, ಅಂಡ್ ದೇರ್ ಕಮ್ಯುನಿಕೇಶನ್ ವಿಲ್ ಬಿ ಅಟ್ ಸ್ಟೇಕ್.
ಓಕೆ, ಅದನ್ನ ನೀವು ಮಾಡಬೇಕು ಅಂದಾಗ ಲಾಸ್ಟ್ ವಿಡಿಯೋನಲ್ಲಿ ಹೇಳಿರೋ ಪ್ರಕಾರ ಮೊಬೈಲ್ನ ಒಂದು ಡಿಸ್ಟೆನ್ಸ್ ಅಲ್ಲಿ ಇಡಿ, ಮಗುಗೆ ಇಲ್ಲಿ ನಿಲ್ಲಿಸ್ಬಿಟ್ಟು ಅದನ್ನ ಮಾಡಿಸಿ. ಆ್ಯಂಡ್ ಮಾಡುವಾಗ ಎನ್ಕರೇಜ್ ದೆಮ್ ಟು ಆಕ್ಟ್ ಆನ್ ಇಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ರೋಲಿ ಪೋಲಿ ಅಂತ ಬಂದಾಗ ರೋಲಿ ಪೋಲಿ ಅಲ್ಲಿ ತೋರಿಸ್ತಿರ್ತಾರಲ್ವ ಡ್ಯಾನ್ಸ್ ಎಲ್ಲಾನು ಕೂಡ, ಅದೇ ಥರನೇ ಡ್ಯಾನ್ಸ್ ಮಾಡಲಿ, ಅಥವಾ ಅವರಿಗೆ ಅನ್ಸೋ ಥರನೇ ಡ್ಯಾನ್ಸ್ ಮಾಡಿ, ಅಥವಾ ನೀವು ಹೇಳ್ಕೊಡಿ. ಓಕೆ, ಸೊ ಈ ಥರ ಮಾಡುವಾಗ ಏನಾಗುತ್ತೆ, ಅಲ್ಲಿ ಆ ರೆಸ್ಪಾನ್ಸು ಕೂಡ ಆಗುತ್ತೆ ಆ್ಯಂಡ್ ಮಗುದು ಸೆಲ್ಫ್ ಎಕ್ಸ್ಪ್ರೆಷನ್ ಕೂಡ ಬರೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಚಿಲ್ಡ್ರನ್ ವಿಲ್ ನಾಟ್ ಗೆಟ್ ವಿತ್ ಹೋಲ್ಡ್ ಆನ್ ಓನ್ಲಿ ಒನ್ ಕಮ್ಯುನಿಕೇಶನ್, ದೇ ವಿಲ್ ಬಿ ಎಕ್ಸ್ಪ್ರೆಸಿವ್ ಆಲ್ಸೋ. ಓಕೆ, ಸೊ ನೀವು ಎಲ್ಲಿವರೆಗೂ ಅದೇ ವಿಡಿಯೋನ ತೋರಿಸ್ಬೇಕು ಅಂತ ಹೇಳಿದ್ರೆ ಮಗುಗದು ಬರಬೇಕು, ಮಗು ಬರೋವರೆಗೂ ಕೂಡ ಮಾಡ್ಬೇಕು. ಅವಾಗ ಮಗುಗೆ ಏನ್ ರಿಜಿಸ್ಟರ್ ಆಗುತ್ತೆ, ಓಕೆ ವಿ ಆರ್ ಆನ್ ಅ ಪರ್ಪಸ್, ನಾನು ಮೊಬೈಲ್ ಯಾಕೆ ನೋಡ್ತಾ ಇದ್ದೀನಿ, ಇದನ್ನ ಕಲಿಯೋದಕ್ಕೆ ನೋಡ್ತಾ ಇದ್ದೀನಿ ನಾನು, ನಾಟ್ ಫಾರ್ ಎನಿ ಅದರ್ ಥಿಂಗ್ ಅನ್ನೋದು ಮಗುಗೆ ರಿಜಿಸ್ಟರ್ ಆಗಬೇಕು. ಓಕೆ, ಯಾರ್ಯಾರು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ಅಡಿಕ್ಷನ್ ತರ ಆಗ್ಬಿಟ್ಟಿದೆ, ಫಾರ್ ದೆಮ್ ಇಟ್ಸ್ ರಿಯಲಿ ಡಿಫಿಕಲ್ಟ್. ಬಿಕಾಸ್ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅದು ಸೈಕಾಲಜಿಕಲಿ ಅರ್ಧನೂ ಕೂಡ ಮುಗ್ದಿರಲ್ಲ, ನೆಕ್ಸ್ಟ್ ಏನಿದೆ ಅದು ಮಾಡೋದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಓಕೆ, ಸೊ ಅಲ್ಲಿಂದ ನೀವು ಸ್ಲೋವಾಗಿ ನಾ ಹೇಳಿದ್ನಲ್ಲ ಈ ಆಕ್ಟಿವಿಟೀಸ್ನೆಲ್ಲ ಮಾಡಿಸಿ ಮನೆಯಲ್ಲಿ ಅವ್ರನ್ನ, ನೀವು ಅವ್ರ ಜೊತೆ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರನ್ನ ಮಾನಿಟರ್ ಮಾಡ್ತಾ ಅವ್ರ ಜೊತೆ ಇನ್ವಾಲ್ವ್ ಆಗ್ತಾ ನೀವು ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಐ ಆಮ್ ವೆರಿ ಶೋರ್ ವೆರಿ ಸೂನ್ ಯು ಕ್ಯಾನ್ ಬ್ರಿಂಗ್ ಟು ದಿಸ್ ಲೆವೆಲ್. ಓಕೆ, ಟೆಕ್ನಾಲಜಿ ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ. ನಾವು ಮುಂಚೆ ಎಲ್ಲಾನು ಕೂಡ ನಮ್ಗೆ ಏನಾದ್ರೂ ಒಂದು ಕಲಿಬೇಕು ಅಂದ್ರೆ ನಾವು ಒಂದು ಕ್ಲಾಸಿಗೆ ಹೋಗ್ಬೇಕಿತ್ತು, ಯಾರಾದ್ರೂ ಒಬ್ರು ಹೇಳ್ಕೊಡೋರೇ ಬೇಕಾಗಿತ್ತು ನಮ್ಗೆ. ಇವಾಗ ಹಾಗಿಲ್ಲ, ನಾಲೆಜ್ ಇಸ್ ಅವೈಲಬಲ್ ಎವ್ರಿವೇರ್. ಓಕೆ, ಬಟ್ ಅದನ್ನ ನಾವು ಪ್ರಾಪರ್ ಸ್ಟ್ರಕ್ಚರ್ ಅಲ್ಲಿ ನಾವು ಕಲಿತಾ ಹೋದ್ವಿ ಅಂತ ಹೇಳಿದ್ರೆ ಇಟ್ ಇಸ್ ರಿಯಲಿ ಯೂಸ್ಫುಲ್ ಆ್ಯಂಡ್ ನಮ್ಗೆ ಅದರಿಂದ ಹಾರ್ಮ್ ಆಗೋ ಚಾನ್ಸ್ಗಳು ಬಹಳ ಕಡಿಮೆ ಇರುತ್ತೆ. ಓಕೆ, ಸೊ ಈ ಪ್ರಾಕ್ಟೀಸ್ ಅನ್ನ ತಗೊಳ್ಳಿ ಪೇರೆಂಟ್ಸ್, ಇಟ್ಸ್ ಮೈ ರಿಕ್ವೆಸ್ಟ್. ಓಕೆ, ಸೊ ಅವಾಗ ಮಕ್ಕಳು ಹೊಸ್ತೂ ಕಲಿತಾರೆ. ಓಕೆ, ಸ್ಕೂಲ್ ಬಿಟ್ಟು ಕೂಡ ಬೇರೆದನ್ನು ಕೂಡ ಕಲಿಯಕ್ಕೆ ಶುರು ಮಾಡ್ತಾರೆ. ನಿಮ್ಮ ಮಕ್ಕಳು ಯಾವ್ದ್ರಲ್ಲೇ ನಿಮಗೆ ವೀಕ್ ಇದ್ದಾರೆ ಅಂತ ಅನ್ನಿಸಿದಾಗ ಎವ್ರಿಥಿಂಗ್ ಇಸ್ ಅವೈಲಬಲ್ ಆನ್ ಯೂಟ್ಯೂಬ್. ಓಕೆ, ಸೊ ಯು ಕ್ಯಾನ್ ಅಲ್ಲಿಗೆ ಹೋಗಿ ನೀವು ನೋಡಿದಾಗ ಪ್ರಾಪರ್ ವೇನಲ್ಲಿ ಅದನ್ನ ನೀವು ಸ್ಟ್ರಕ್ಚರ್ಡ್ ಅಲ್ಲಿ ಕಲಿಸ್ಕೊಟ್ರಿ ಅಂದ್ರೆ ಮಕ್ಕಳು ತುಂಬಾ ಕಲಿತಾರೆ. ಓಕೆ, ಆ್ಯಂಡ್ ಇಟ್ ವಿಲ್ ನಾಟ್ ಬಿ ಅಡಿಕ್ಷನ್ ಟು ದ ಮೊಬೈಲ್, ಇಟ್ ವಿಲ್ ಬಿಕಮ್ ಅ ಲರ್ನಿಂಗ್ ಆ್ಯಪ್. So I think that's better thing to do with the technology rather than just wasting our time or wasting our energy and health. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ಅನ್ಕೋತೀನಿ. ಸೊ ದಯವಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ ಹೇಗೆ ಆಯಿತು ಅನ್ನೋದನ್ನ ಕಮೆಂಟಲ್ಲಿ ನನಗೆ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ಆ ಟಾಪಿಕ್ನು ಕೂಡ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.